ಈಗ ಮತ್ತೆ ಉತ್ತರ ಕರ್ನಾಟಕಕ್ಕೆ ಹೋಗ್ತಾನೆ ಬಸನಗೌಡ ಪಾಟೀಲ್ ಯತ್ನಾಳದ ಸುದ್ದಿ ಹೇಳಕ್ಕೆ ಭಾಳ ಮಜಾ ಬರ್ತೈತಿ. ಜನ ಭಾಳ ನೋಡ್ತೀರಿ, ಕಮೆಂಟ್ ಅಂತೂ ಹಾಕ್ತೀರಿ. ಆ ಭಕ್ತರಿಗೆ ನಾವು ಏನು ಹೇಳಂಗಿಲ್ಲ. ಯಾವ ಕಮೆಂಟ್ ಹಾಕ್ತೀರಿ ಹಾಕ್ರಿ, ಸತ್ಯಾಂಶ ಮಾತ್ರ ಹೇಳೋರು. ಸದನವನ್ನು ಎದಕ್ಕೆ ಕರೀತಾರ ಇದನ್ನು ಬಸನಗೌಡ ಪಾಟೀಲ್ ಯತ್ನಾಳ್ ತಿಳ್ಕೋಬೇಕು. ಅಧಿವೇಶನ ಎದಕ್ಕೆ ಕರೀತಾರ? ಪ್ರತಿ ತಾಸಿಗೆ ಲಕ್ಷ ರೂಪಾಯಿ ಖರ್ಚಾಗ್ತೈತಿ ಸರ್ಕಾರದ ಖಜಾನೆಯಿಂದ. ಮುಖ್ಯಮಂತ್ರಿ ಕನಸು ಕಾಣಾಕ್ತೀರಿ JCB ಮತ್ತು ಡೈರೆಕ್ಟಿನ್ನ ಎನ್ಕೌಂಟರ್ ಅಂತ. ಯಾವ ಕಾಯ್ದೆ ಐತ್ರಿ? JCB ಮತ್ತು ಎನ್ಕೌಂಟ್ರ್ ಮಾಡುವಂಥದ್ದು ಕಾಯ್ದೆ. ಕೇಳ್ದೆ ಎಲ್ಲರೂ ಎನ್ಕೌಂಟ್ರ್ ಮಾಡ್ಕೊತ ಹೋಗೋದು, ಅದೇನು ನಿಮ್ಮದೇ ಕಾನೂನು ತಯಾರು ಮಾಡ್ತೀರಿ? ಇದು ಪ್ರಜಾಪ್ರಭುತ್ವ ದೇಶ, ಪ್ರಜೆಗಳಿಂದ ಪ್ರಜೆಗಳಿಗೋಸ್ಕರ ಪ್ರಜೆಗಳಿಗಾಗಿ ಇರುವಂಥ ದೇಶ. ಇಲ್ಲಿ ಡೈರೆಕ್ಟ್ JCB ಡೈರೆಕ್ಟ್ ಎನ್ಕೌಂಟ್ರ್ ಅಂತ. ಯಾರಿಗೆ ಎನ್ಕೌಂಟ್ರ್ ಮಾಡ್ತೀರಿ? ಅದು ಯಾರು ತಪ್ಪು ಮಾಡ್ಯಾರ ಅವ್ರಿಗೆ ಎನ್ಕೌಂಟ್ರ್ ಮಾಡ್ತೀರಿ. ಎಲ್ಲರಿಗೇನು ಭಯ ಬೀಳ್ಸಾಕತ್ತೀರಿ? ಆ ಭಯ ಬೀಳಿಸುವ ಕಾಲಿಲ್ಲ. ಭಾಳ ಪ್ರಜ್ಞಾವಂತರಾಗ್ಯಾರ ಈಗ ಶೈಕ್ಷಣಿಕ ರಂಗದಾಗ ಭಾಳ ಆಗ್ಯಾರ. ನೀವು ಸದನದಲ್ಲಿ ಹೋಗಿ ನಿಮ್ಮ ವಿಜಾಪುರ ಕ್ಷೇತ್ರದಲ್ಲಿ ಯಾವ ಮೂಲಭೂತ ಸೌಲಭ್ಯಗಳದಾವೆ, ಏನೇನು ವಿಜಾಪುರಕ್ಕೆ ಮಾಡ್ಬೇಕನ್ನೋದು ಅಲ್ಲಿ ಸದನ ಕರೆದಿರ್ತಾರೆ. ಬಸನಗೌಡ ಪಾಟೀಲ್ ಯತ್ನಾಳ್ ತಿಳ್ಕೊಬೇಕು. ಸದನದಲ್ಲಿ ಇನ್ನೂ ಅದು ಇದು ಅನವಶ್ಯಕ ವಿಷಯಗಳನ್ನು ಮಾತನಾಡಿ ಕಾಲಹರಣ ಮಾಡುವುದಲ್ಲ. ಕೇವಲ ನಿಮ್ಮ ಅಜೆಂಡಾ ಏನಿದೆ ಬಸನಗೌಡ ಪಾಟೀಲ್ ಯತ್ನಾಳ್? ಕೇವಲ ಹಿಂದೂ ಮುಸ್ಲಿಂ ಬಿಟ್ಟರೆ ಏನೂ ಇಲ್ಲ, ಮಂದಿರ್ ಮಸ್ಜಿದ್ ಬಿಟ್ಟರೆ ಏನೂ ಇಲ್ಲ. ಅದಕ್ಕೆ ಹೇಳ್ತಾರ ಹಿರಿಯರು, ಹಿಂದೂ ಜಾತೆ ಹೈ ಮಂದಿರ್, ಮುಸಲ್ಮಾನ್ ಜಾತಾ ಹೈ ಮಸ್ಜಿದ್. ಮಂದಿರ್ ಮಸ್ಜಿದ್ ಅಲಗ್ ಹೈ, ದೋನೋ ಕಾ ಭಗವಾನ್ ಏಕ್ ಹೈ. ನೀ ಬಸನಗೌಡ ಪಾಟೀಲ್ ಯತ್ನಾಳ್ ನೀ ನೀರು ಅಂತಿ, ನಾ ಪಾನಿ ಅಂತೀನಿ, ಮತ್ತೊಬ್ಬರು ವಾಟ್ರ್ ಅಂತಾರ. ಅದ್ರ ವಸ್ತು ಒಂದಲ್ಲ. ನದಿಗಳು 100 ಅದಾವು. ಗಂಗಾ, ವೇದವತಿ, ಗೋದಾವರಿ, ಭಗವತಿ ಎಷ್ಟೋ ಅದಾವು. ಆದ್ರೆ ನದಿಗಳಲ್ಲಿ ನೀರು ಹರಿಯೋದು ಒಂದೇ. ಆ ನದಿಗಳಿಗೆ ಹೆಸರು ಬೇರೆ ಅದಾವ, ಅದ್ರ ನೀರು ಒಂದೇ. ಆದರೆ ಎಲ್ಲ ನೀರು ಎಲ್ಲಿ ಕೊಡ್ತಾವೆ? ಮತ್ತು ಸಮುದ್ರ ಕೊಡ್ತೈತಿ. ಸಮುದ್ರ ಅಂದ್ರೆ ಒಂದು ಹೃದಯ ಇದ್ದಂಗೆ. ಹೃದಯವನ್ನು ಆಕರ್ಷಣೆ ಮಾಡುವಂಥ ಭಾಷಣ ಮಾಡಿ ಜನರ ಮೆಚ್ಚುಗೆ ಗಳಿಸು, ಮುಂದೆ ದೊಡ್ಡ ನಾಯಕ ಆಗ್ಬೋದು. ನಾ ಹಿಂದೆ ಸೈನಿಕರೆಲ್ಲ ನಾನು ಮುಖ್ಯಮಂತ್ರಿ ಆಗ್ತಾನಂತ ಎಟ್ಟು ನಗಾಕತ್ತಾರ. ಇದೆಲ್ಲ ನಗೆಪಾಟಲಿಕೆ ಮಾಡುವಂಥ ಒಂದು ಕಾಮಿಡಿ ಕಿಲಾಡಿ ಇರ್ತಾರೆ, ಗೊತ್ತೈತೇನ್ರಿ? ಹಂಗಾಗೈತಿ ಪರಿಸ್ಥಿತಿ ಬಸನಗೌಡ ಪಾಟೀಲ್ ಯತ್ನಾಳ್. ವಿಜಯೇಂದ್ರ ಭಾಳ ಮಿಂಚಾಕತ್ತಾನೀಗ. ಈಗ ವಿಜಯೇಂದ್ರದನ ಪರ್ವ ಪ್ರಾರಂಭ ಆಗೋದು. ವಿಜಯೇಂದ್ರ ಹೊರಗೆ ಬಿದ್ದಂದ್ರೆ 150 ಸೀಟ್. ಮತ್ತು ಯಡಿಯೂರಪ್ಪನ ಕೆಣಕಿದವ್ರು ಎಷ್ಟು ಮಂದಿ ಸರ್ವನಾಶ ಆಗ್ಯಾರ ಗೊತ್ತೈತಲ್ಲ. ಯಡಿಯೂರಪ್ಪ ಹಂಗೆ ಸಾಮಾನ್ಯ ವ್ಯಕ್ತಿ ಅಲ್ಲ. ಇನ್ನು ಕುತ್ಕೊಂಡನ ಹಲೋ ಅಂದ್ರೆ ಅಮಿತ್ ಶಾ, ಹಲೋ ಅಂದ್ರೆ ಮೋದಿ. ಇನ್ನೂ ತಾಕತ್ತೈತಿ ಯಡಿಯೂರಪ್ಪನ ಯಾರ್ಯಾರು ಟಕ್ಕರ್ ತೊಗೊಂಡಾರ. ಇದೇ ಈಶ್ವರಪ್ಪನ ಪರಿಸ್ಥಿತಿ ಏನಾತ್, ಅರವಿಂದ ಲಿಂಬಾವಳಿ ಪರಿಸ್ಥಿತಿ ಏನಾತ್, ಇವರೆಲ್ಲ ಕಟೀಲಿ ಯಾರ್ಯಾರು ಇದ್ರಲ್ಲ ಏನೇನಾಗಿವಾದ್ರೆ. ಇದೇ ಯಡಿಯೂರಪ್ಪ ಮನಸ್ಸು ಪಟ್ಟ ಮೇಲೆ ಬಸವರಾಜ ಬೊಮ್ಮಾಯಿ, ಸದಾನಂದ ಗೌಡ, ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಆದರು. ಯಡಿಯೂರಪ್ಪ ಮನಸ್ಸು ಪಡ್ತಿರ್ಕಿಲ್ಲ ಅಂದ್ರೆ ಇವರು 3 ಮಂದಿ ಮುಖ್ಯಮಂತ್ರಿ ಆಗ್ತಿರ್ಲಿಲ್ಲ. ಯಡಿಯೂರಪ್ಪನ ಅಕ್ಕಿ ಕಾಳಿಂದ ಮದುವೆ ಆಗೋದಿಲ್ಲ. ಯಡಿಯೂರಪ್ಪನ ಅಂಥ ಶಕ್ತಿ ಐತಿ. ಆ ರಕ್ತದಲ್ಲಿ ಹರಿಯುವಂಥ ವಿಜಯೇಂದ್ರ ಇವತ್ತು ರಾಜ್ಯಾದ್ಯಂತ ಇನ್ನು ರಥ ಪ್ರಾರಂಭ ಮಾಡ್ತಾನೆ. 150 ಸೀಟ್ ತರ್ತಾನೆ. ಬರ್ಕೋ ಮುಖ್ಯಮಂತ್ರಿ ಯಾರಾಗ್ತಾರ? ವಿಜಯೇಂದ್ರನ ಆಗಬೇಕು. ಅಪ್ಪನ ರಕ್ತಲ್ಲಿ ನೋಡಿದ್ವಿ ವಿಜಯೇಂದ್ರನ ಬಾಯಾಗ ಯಾವಾಗ ಹಿಂದೂ ಮುಸ್ಲಿಮ ಹೋಗ್ರಮ್ಮ ಶಿಕಾರಿಪುರದಾಗ ಇಫ್ತಾರ್ ಕೂಟ ಹೆಂಗೆ ನಡೀತೈತಿ, ಮುಸಲ್ಮಾನ ಜೋಡೆ ಸಂಬಂಧ ಹೆಂಗೈತಿ, ಎಲ್ಲ ಮುಸಲ್ಮಾನರ ಮನೆಗೆ ಹೋದ್ರೂ ಬರ್ರಿ ಕೂಡ್ರಿ ಚಾ ಕುಡಿರಿ ಎಲ್ಲ ಬಾಂಧವ್ಯ. ಇದೇ ಭಾರತದ ಒಂದು ತೋಟದಲ್ಲಿ ಇರುವಂಥ ವಿವಿಧ ಹೂವುಗಳು ಇದ್ದರೂ ಸಹಿತ ತೋಟ ಒಂದೇ. ಇದನ್ನು ತಿಳ್ಕೊಳ್ಳೋ ಶಕ್ತಿ ಇಲ್ಲ. ಬರೇ ಬೆಳಿಗ್ಗೆ ಅದು ಭಾಂಡವಲ್ಲ ಹಿಂದೂ ಮುಸ್ಲಿಂ ಮಾಡೇನಂದ್ರೆ ಜನ ಬೆನ್ನ ಹತ್ತಂಗಿಲ್ಲ. ಯಾರು ಕೇಕೆ ಹಾಕೋದಿಲ್ಲ, ಚೀಟಿ ಹೊಡೆಯಂಗಿಲ್ಲ, ಚಪ್ಪಾಳೆ ಹೊಡೆಯಂಗಿಲ್ಲ, ಯಾರು ಕರೆದು ಭಾಷಣ ಮಾಡ್ಸಕ್ಕೆ ಕರೆಯಂಗಿಲ್ಲ. ಇದೇ ಪರಿಸ್ಥಿತಿ ಅಲ್ಲ. ಹಂಗಾದ್ರೆ ಈ ಪರಿಸ್ಥಿತಿ ಮುಂದುವರೆದ್ರೆ ಆಗಕ್ಕೆ ಸಾಧ್ಯ ಇಲ್ಲ. 28ಕ್ಕೆ ಅದೇ ವಿಜಯಪುರದ ಪುಣ್ಯವಂತ ಜನತೆ ಏನು ತಯಾರಿ ಮಾಡ್ಯಾರ ಅನ್ನೋದ ಮುಂದಿನ ವಿಡಿಯೋದಾಗ ಹೇಳ್ತಾನೆ. ಆ ವಿಡಿಯೋ ಬಂತಂದ್ರೆ ಗಾಬರಿಯಾಗಿ ವಿಜಯಪುರ ಬಿಟ್ಟು ಬೇರೆ ಕ್ಷೇತ್ರ ನೋಡೋದೇನು, ಹಂಗೆ ಪರಿಸ್ಥಿತಿ ನಿರ್ಮಾಣ ಆಗತೈತಿ. ಸದನದಲ್ಲಿ ಏನು ಮಾತಾಡಿದ್ದು ಯತ್ನಾಳದೊಂದು ಕ್ಲಿಪ್ ಹಾಕ್ತಾನೆ ನೋಡ್ರಿ. ಮತ್ತು ಎನ್ಕೌಂಟ್ರ್ JCB ಹತ್ರಿ ಡೈರೆಕ್ಟಿನ ಅದು ವಿಡಿಯೋ ಹಾಕ್ತಾನೆ ನೋಡ್ರಿ. ಇದು ನಾ ಮಾತಾಡಿದ್ದಲ್ಲಿ ಯತ್ನಾಳ್ ಮಾತಾಡಿದ್ದ. ಇನ್ನು ಏನು ಹಾಕ್ತೀರಿ ಹಾಕ್ರಿ ಕಮೆಂಟ್ಗಳು. ಕಮೆಂಟ್ ಹಾಕಕ್ಕೆ ಕೂತೀರಿ ನೀವು. ಅದು ಕಮೆಂಟ್ ಹಾಕೋ ಸಲುವಾಗಿನ ಯತ್ನಾಳ್ ಒಂದು ಸ್ಪೆಷಲ್ ಟೀಮ ಮಾಡ್ಯಾನ. ಅದು ಏನು ಕಾಕಂದ ನ್ಯೂಸ್ ಬತ್ತು 10 ಮಂದಿ ಕೂತ ಬಿಡೋದು, 500 ಕಮೆಂಟ್ ಹಾಕಿ ಬಿಡೋದು. ಅಂದ್ರೆ ಎಲ್ಲ ನೆಗೆಟಿವ್ನ ಹಾಕೋದು. ಅದ್ರಾಗ 1 2 3 ನಮ್ಮ ಪಾಪ ಪರಮಾತ್ಮ ನಮ್ಗೆ 2 ಪಾಸಿಟಿವ್ ಹಾಕಿರ್ತಾರೆ. ಇಲ್ಲಿ 10 ಮಂದಿನ ಕುಣಿಸಿರ್ತಾನೆ ರೀ. 10 ಮಂದಿಗೆ ಕುಣಿಸಿ ಒಟ್ಟ ಕೆಟ್ಟ ಬೇಗಳ ಹಾಕೋದು. ಮತ್ತು ಯಾಕೆ? ನಿಜಾಂಶ ಇದ್ರೆ, ಸತ್ಯಾಂಶ ಇದ್ರೆ,
ಸದನದಲ್ಲಿ ತನ್ನ ಮೂಲಭೂತ ಸೌಲಭ್ಯ ಸಲುವಾಗಿ, ತನ್ನ ವಿಜಯಪುರವನ್ನು ಸರ್ವಾಂಗೀಣ ಅಭಿವೃದ್ಧಿ ಸಲುವಾಗಿ, ಅಲ್ಲಿ ಯಾವ ಕೊರತೆ ಅದಾವ, ಜನ ಎಷ್ಟು ನೊಂದ್ಯಾರ, ಅಲ್ಲಿ ಕೇವಲ ಸರ್ವ ಜಾತಿ ಜನಾಂಗದಿಂದ ಶಾಸಕ ಅದಾವ, ಒಂದೇ ಜನಾಂಗದಿಂದ ಶಾಸಕ ಆಗಿಲ್ಲ. ಮಿಸ್ಟರ್ ಬಸನಗೌಡ ಪಾಟೀಲ್ ಯತ್ನಾಳ್, ಅಭಿ ಪಿಕ್ಚರ್ ಬಾಕಿ ಹೇ, ಅಭಿ ಟ್ರೇಲರ್ ಹೇ, ನಾ ಹೇಳಾಕತ್ತ, ನೀನು ಹೇಳಿದಿ, ಅದನ್ನು ವಿಡಿಯೋ ಹಾಕ್ತಾನೆ. ಹಂಗಾದ್ರೆ ಯೂಟ್ಯೂಬ್ದಾಗ ಬಟನ್ ಹೊಡಿತೀರಿ, ನಂಬರ್ 1 ನ್ಯೂಸ್ ಕನ್ನಡ, ಫೇಸ್ಬುಕ್ ಫಾಲೋ ಮಾಡಿರಿ. ಮತ್ತೊಂದು ಸುದ್ದಿ ಹೋಗಿ ಬರ್ತೀನಿ. ನಮಸ್ಕಾರ. ಬಸನಗೌಡ್ರೆ, ನೀವೇ ಅಪ್ರೋಚ್ ಮಾಡ್ತೀರಾ ನಾನು ಪಾರ್ಟಿಗೆ ವಾಪಸ್ ಬರ್ತೀನಿ ಅಂತ, ಅಥವಾ ಅವರೇ ನಿಮ್ಮನ್ನು ಕರಿಬೇಕಾ? ಹೀನಾಯ ಪರಿಸ್ಥಿತಿಯಲ್ಲಿ ನಾ ಇಲ್ಲ. ಗೌಡ್ರೆ, 2028ಕ್ಕೆ JCBನ ಬಿಜೆಪಿನ ಮುಂದೆ ಬರೋದು ಹಿಂದೂ ಸರ್ಕಾರ ಇರ್ತದೆ, ಅವ್ರಿಗೆ JCB ಗ್ಯಾರಂಟಿ, ಎನ್ಕೌಂಟರ್ ಗ್ಯಾರಂಟಿ. ನಕಲಿ ಗಾಂಧಿಗೆ ಗೌರವ ಕೊಡೋದ್ರ ಸಲುವಾಗಿ ಈ ಒಂದು ಮನ್ರೇಗಾವನ್ನು ಎಬ್ಬಿಸ್ತಾ ಇದ್ದಾರೆ. ಇವತ್ತು ಗಾಂಧಿ ಬಗ್ಗೆ ಗೌರವ ಇಲ್ಲ, ಗಾಂಧಿನ ದಿನಾಲು ಕೊಲೆ ಮಾಡ್ತಾ ಇದ್ದಾರೆ. ಆದ್ರೆ ಈ ದೇಶದಲ್ಲಿ ನಕಲಿ ಸುನೀಲ್ ಕುಮಾರ್ ಪಡಿಸಲಿಕ್ಕೆ ಕೆಲಸ. ಅಧ್ಯಕ್ಷರೇ, ಒಂದಂತರೂ ಸತ್ಯ, ಕರ್ನಾಟಕದಲ್ಲಿ ಈ ಬಾಂಗ್ಲಾದೇಶಿಗಳು ಇವತ್ತು ಇದ್ದಾರೆ ಅನ್ನುವಂಥದ್ದನ್ನು ರಾಜ್ಯ ಸರ್ಕಾರ ಇವತ್ತು ಒಪ್ಪಿಕೊಂಡಿದೆ. ಇವತ್ತು ಸುಮಾರು 10 ಜಿಲ್ಲೆಯಲ್ಲಿ ಅವರು ಸುಮಾರು 370 ಜನ ಅಕ್ರಮವಾಗಿ ಬಾಂಗ್ಲಾದೇಶಿಯವರು ನಮ್ಮ ದೇಶದಲ್ಲಿ ಇದ್ದಾರೆ ಅನ್ನೋಂಥ ಮಾಹಿತಿಯನ್ನು ಸರ್ಕಾರ ಕೊಟ್ಟಿದೆ. ಆದರೆ ಭಾಳ ಆಘಾತಕಾರಿ ಮತ್ತು ಭಾಳ ಭಯಾನಕ ಪರಿಸ್ಥಿತಿ ಬೆಂಗಳೂರು ಮಹಾನಗರದಲ್ಲಿ ಸುಮಾರು ಒಂದು ಅಂದಾಜಿನ ಪ್ರಕಾರ ಸುಮಾರು 25 ಲಕ್ಷಕ್ಕಿಂತ ಹೆಚ್ಚು ಅಕ್ರಮ ಬಾಂಗ್ಲಾದೇಶಿಯರು, ರೋಹಿಂಗ್ಯಾಗಳು ಇಲ್ಲಿ ಮತ್ತು ಅನೇಕ ಜಿಲ್ಲೆಗಳಲ್ಲಿ, ಅದರಲ್ಲಿ ವಿಶೇಷವಾಗಿ ಕಾಫಿ ತೋಟಗಳಲ್ಲಿ, ಮಾಲ್ಗಳಲ್ಲಿ, ಶಾಪಿಂಗ್ ಮಾಲ್ನಲ್ಲಿ, ಸೆಕ್ಯೂರಿಟಿಯಲ್ಲಿ ಮತ್ತು ಇನ್ನಿತರ ಅನೇಕ ಕಡೆ ಇವತ್ತು ಬಾಂಗ್ಲಾದೇಶಿಯರು ITBTಯಲ್ಲಿ ಈ ರೀತಿ ಅನೇಕ ಕಡೆ ನಕಲಿ ಆಧಾರ್ ಕಾರ್ಡ್ಗಳನ್ನು, ನಕಲಿ ರೇಷನ್ ಕಾರ್ಡ್ಗಳನ್ನು ಮಾಡಿ ಇವತ್ತು ರಾಜ್ಯದಲ್ಲಿ ಈ ಒಂದು ದೊಡ್ಡ ಜಾಲ ಇವತ್ತು ನಮ್ಮ ರಾಜ್ಯದಲ್ಲಿ ಒಂದು ಭಯಾನಕ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದೇ ರೀತಿ ನಾವು ಸರ್ಕಾರ ಭಾಳ ಕಡಿಮೆ ಸಂಖ್ಯೆಯಲ್ಲಿ ಇವತ್ತು ಕಂಡಿರುತ್ತೆ. ಅಂದರೆ ಕರ್ನಾಟಕದ ಇಂಟೆಲಿಜೆನ್ಸ್ ಏನಿದೆ, ಪೊಲೀಸ್ ಇಂಟೆಲಿಜೆನ್ಸ್ ಸಂಪೂರ್ಣ ಫೇಲ್ಯೂರ್ ಆಗಿದೆ. ಯಾಕಂದರೆ ಇಷ್ಟು 25 ಲಕ್ಷ ಗಟ್ಟಲೆ ಜನ ಇದ್ದಾರೆ ಅಂದಮೇಲೆ ಇವತ್ತು ಬೆಂಗಳೂರಿನಂಥ ಊರಿನಲ್ಲಿ ದರೋಡೆ ಆಗ್ತಾ ಇದೆ. ಆ ದರೋಡೆಗಳಲ್ಲಿ ಸುಮಾರು 600 ಮೀಟ್ರು ನೆಲ ಹಡ್ಡಿ ಬಂಗಾರ ಕಳು ಮಾಡಿದಂಥ ಅನೇಕ ಪ್ರಕರಣಗಳು 2024ರಲ್ಲಿ ಸನ್ಮಾನ್ಯ ಅಧ್ಯಕ್ಷರೇ ಬೆಂಗಳೂರಿನಲ್ಲೇ ಸಹ ಇವತ್ತು ಇವತ್ತು ದರೋಡೆ. ಅದೇ ರೀತಿ ಎಲ್ಲ ಜಿಲ್ಲೆಗಳಲ್ಲಿ ಕಾಟೇದಾರ್ ಅನ್ನುವಂಥ ಏಜೆಂಟ್ರು ಬಾಂಗ್ಲಾದಿಂದ ಒಳಗೆ ಬರಲಿಕ್ಕೆ ಏನೇನು ವ್ಯವಸ್ಥೆ ಮಾಡಬೇಕು, ಅಲ್ಲ ಈಗ ತಾವು ಅವ್ರ ನಕಲಿ ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು ಮತ್ತು ರೇಷನ್ ಕಾರ್ಡ್ಗಳನ್ನ, ವೋಟರ್ ID ಸುಮಾರು 20-25 ಸಾವಿರ ರೂಪಾಯಿ ಹಣ ತಗೊಂಡು ಇಲ್ಲಿ ಕೊಡೋದ್ರಿಂದ ಇಡೀ ಕರ್ನಾಟಕದ ವಾತಾವರಣ ಪಶ್ಚಿಮ ಬಂಗಾಳದಂತೆ ಇಲ್ಲಿಯೂ ಸಹ ಒಂದಿಲ್ಲ ಒಂದು ದಿವಸ ಯಾವ ರೀತಿ ಪಶ್ಚಿಮ ಬಂಗಾಳದಲ್ಲಿ ಇವತ್ತೊಂದು ಭಯಾನಕ ಸ್ಥಿತಿ, ಹಿಂದೂಗಳ ರಕ್ಷಣೆ ಇಲ್ಲಾರ್ದಂಗಾಗಿದೆ, ಅದೇ ಪರಿಸ್ಥಿತಿ ಇವತ್ತು ಕರ್ನಾಟಕದಲ್ಲಿ ಆಗ್ತಾ ಇರೋದ್ರ ಕಾರಣ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ. ಈ ಎಲ್ಲ ಯಾರ್ಯಾರು ನುಸುಳುಕೋರು ಅದಾರೆ, ಯಾರು ಬಾಂಗ್ಲಾದೇಶಿಯರು ಅದಾರೆ, ಯಾವ ಕಾಫಿ ಎಸ್ಟೇಟ್ನಲ್ಲಿ ಆಯಾ ಜಿಲ್ಲೆಯಲ್ಲಿ ಆಯಾ ಅಧಿಕಾರಿಗಳನ್ನ ಒಂದು ವಿಶೇಷ ತಂಡ ಮಾಡಿ, ಅದಕ್ಕೆ ಆದಂತ ತಂಡ ಮಾಡಿ ಇವ್ರು ಎಲ್ಲರನ್ನೂ ಈ ದೇಶದಿಂದ ಹೊರಗೆ ದಬ್ಬುವಂತ ಕೆಲಸ ರಾಜ್ಯ ಸರ್ಕಾರ ಮಾಡಬೇಕು. ಅದ್ರ ಜೊತೆಗೆ ಇವತ್ತು ಹಿಂದೂ ಕಾರ್ಯಕರ್ತರು ಎಲ್ಲೆಲ್ಲಿ ಇಂಥ ಅಕ್ರಮವಾಗಿ ದೇಶದಲ್ಲಿರುವಂತ ನುಸುಳುಕೋರನ್ನ ಕಂಡುಹಿಡ್ಲಿಕ್ಕೆ ಹೋದ್ರೆ ಅವ್ರ ಮೇಲೇ ಕೇಸ್ ಹಾಕಿ ಅವ್ರಿಗೆ ಚಿತ್ರಹಿಂಸೆ ಕೊಟ್ಟು ಇವತ್ತು ಅವರು ಏನು ಆತ್ಮಹತ್ಯೆ ಮಾಡ್ಕೊಂತ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಅದಕ್ಕೆ ಸರ್ಕಾರಕ್ಕೆ ನಾನು ಆಗ್ರಹ ಮಾಡ್ತೀನಿ, ನೀವು ಇಡೀ ರಾಜ್ಯದಲ್ಲಿ ಸರ್ವೆ ಮಾಡಿ ಈ ಅಕ್ರಮ ಬಾಂಗ್ಲಾದೇಶಿಯರು ಯಾವ ರೀತಿ ಆ ಬಾಂಗ್ಲಾದಲ್ಲಿ ಇವತ್ತು ಹಿಂದೂಗಳನ್ನ ಸಜೀವವಾಗಿ ದಹನ ಮಾಡುವಂತ ಕೆಟ್ಟ ಪರಿಸ್ಥಿತಿ ನಾವು ನೋಡ್ತಾ ಇದ್ದೀವಿ. ಆ ಪರಿಸ್ಥಿತಿ ನಮ್ಮ ರಾಜ್ಯಕ್ಕೆ ಬರಬಾರ್ದು, ನಮ್ಮ ದೇಶಕ್ಕೆ ಬರಬಾರ್ದು. ಅಂದ್ರೆ ರಾಜ್ಯ ಸರ್ಕಾರ ಕೇವಲ ತನ್ನ ವೋಟ್ ಬ್ಯಾಂಕ್ ಸಲುವಾಗಿ ಅವರನ್ನ ಇಲ್ಲಿ ಸಕ್ರಮ ಮಾಡುವಂತದನ್ನ ತಡೆ ಹಿಡಿದಿದ್ರೆ ಒಂದಿಲ್ಲ ಒಂದ್ ದಿವಸ ಈ ರಾಜ್ಯ ಸಹ ಕರ್ನಾಟಕ ಸಹ ಒಂದು ಪಶ್ಚಿಮ ಬಂಗಾಳ ಆಗ್ತದೆ ಅನ್ನೋ ಎಚ್ಚರಿಕೆ
ದಯಮಾಡಿ ಒಂದ್ ನಿಮಿಷ ರೀ. ಏನು ನೀವು ಚರ್ಚೆ ಯಾರ ಅವ್ರನ್ನ ಚರ್ಚೆ ಮಾಡಿ ಕೊಟ್ಟಿರ್ತಾರ ಆಯ್ತು ಅವ್ರು ಹೇಳಿದಾರೆ, ಅವ್ರು ಮಾತಾಡಿದಾರಲ್ಲ. ಇವ್ರು FIR ಆಯ್ತು ಮಾತಾಡಿದಾರೆ, ನೀವು ಉತ್ತರ ಕೊಡಿ. ಚರ್ಚೆ ಬೇಡ. ಬಾಂಗ್ಲಾದೇಶ ಆಯ್ತು ಚರ್ಚೆ ಮಾಡಿದ್ರಲ್ಲಿ ಅವ್ರು ಉತ್ತರ ಮಾತಾಡ್ತಾರೆ, ಮಾತಾಡಿ ಸಚಿವ ಉತ್ತರ ಕೊಡಿ. ಆಯ್ತು ಯಾಕೆ ಮತ್ತೆ ಅದನ್ನೇ ಮಾತಾಡ್ತೀರಿ? ಬೇರೆ ನೀವು ಬೇರೆ ಮತ್ತೆ ಮಾತಾಡೋಕೆ ಮಾತಾಡಿ, ಅಧ್ಯಕ್ಷರೇ, ನಾಳೆ ಮಾತಾಡೋಕೆ ಮಾತಾಡಿ, ರಾಜ್ಯಪಾಲ ಭಾಷಣ ಮಾತಾಡಿ ನೀವು. ಹಿಂದೂ ಕಾರ್ಯಕರ್ತರ ಮೇಲೆ ಆಯ್ತು ರಾಜ್ಯಪಾಲ ಭಾಷಣ ಏನ್ ಬೇಕಾದ್ರೂ ಮಾತಾಡಿ. ಈಗ ಇದು ಕಾಲಿಂಗ್ ಅಡ್ರೆಸ್ ಉತ್ತರ ಕೊಡ್ತಾರೆ ಇಲ್ಲಿ. ಇಲ್ಲ ಅಧ್ಯಕ್ಷರೇ, ಉತ್ತರ ಕೊಡಿ. ಅಷ್ಟೇ ಅಲ್ಲ, ಉತ್ತರ ಕೊಡಿ ಅಲ್ಲಿ. ಆಯ್ತಪ್ಪ, ಈಗ ನೀವು ಮತ್ತೆ ಅವ್ರು ಕೇಳಿದ್ದಾರೆ, ನೀವೇನ್ ಮಾಡ್ತೀರಿ? ಅವರಲ್ಲಿ ಪ್ರಶ್ನೆ ಕೇಳಿದ್ದು, ನೀವು ಮಾತಾಡಿ. ಸಭಾಧ್ಯಕ್ಷ ಆಯ್ತು. ಮಾನ್ಯ ಯತ್ನಾಳ್ ಅವರು ಬೆಂಗಳೂರು ನಗರದಲ್ಲಿ ಇರ್ತಕ್ಕಂಥದ್ದು 1,40,00,000 ಜನ ಸಭಾಧ್ಯಕ್ಷರೇ, 25 ಲಕ್ಷ ಜನ ಬಾಂಗ್ಲಾದೇಶರಿದ್ದಾರೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಕರ್ನಾಟಕದಲ್ಲಿ ನಾರ್ತ್ ಈಸ್ಟ್ನವ್ರು ಇದ್ದಾರೆ, ಅವ್ರು ಯಾರು ಬಾಂಗ್ಲಾದವರಲ್ಲ. ಮಿಜೋರಾಮ್ ಅದೆಲ್ಲ ಇದೆಲ್ಲ 5-6 ಸ್ಟೇಟ್ಸ್, ಸಣ್ಣ ಸಣ್ಣ ಸ್ಟೇಟ್ಸ್ ಬೇಕಾದಷ್ಟು ಜನ ಇದ್ದಾರೆ. ಅದೇ ರೀತಿ ವೆಸ್ಟ್ ಬೆಂಗಾಲ್ ಅವರು 8-10 ಲಕ್ಷ ಜನ ಇದ್ದಾರೆ. ಅದೇ ರೀತಿ ಬಿಹಾರ್ನವರು 7-8 ಲಕ್ಷ ಜನ ಇದ್ದಾರೆ. ರಾಜಸ್ಥಾನ್ ಅವರು ಬಹಳ ವರ್ಷದಿಂದ 40-50 ವರ್ಷದಿಂದ ಇದ್ದಾರೆ, ಲಕ್ಷಗಟ್ಟಲೆ ಜನ ಇದ್ದಾರೆ. ತೆಲಂಗಾಣದವರು, ಆಂಧ್ರ ಪ್ರದೇಶವರು, ಕೇರಳದವರು, ತಮಿಳುನಾಡಿನವರು ಇವರೆಲ್ಲ ಲಕ್ಷಗಟ್ಟಲೆ ಜನ ಬೇಕಾದಷ್ಟು ಜನ ಇದ್ದಾರೆ, ಬೇರೆ ಬೇರೆ ರಾಜ್ಯದಿಂದ ಬಂದಿರ್ತಕ್ಕಂಥವ್ರು. ಮತ್ತೆ ನಾನು ಹಿಂದೆ ಗೃಹ ಮಂತ್ರಿ ಕೂಡ ಆಗಿದ್ದೆ ಸಭಾಧ್ಯಕ್ಷರೇ. ಆಗ ಇದೇ ರೀತಿ ಕಂಪ್ಲೇಂಟ್ ಮಾಡಿದಾಗ ಆ ಕೆಲವು ತೋಟಗಳಲ್ಲೆಲ್ಲ ಇದೆ ಅಂತ ಹೇಳಿದ್ರು. ಅವಾಗ ಚಿಕ್ಕಮಗಳೂರು, ಕೊಡಗು ಅವೆಲ್ಲ ನಾವು ಕಂಪ್ಲೀಟ್ ಆಗಿ ಅವೆಲ್ಲ ಒಂದು ಸ್ಪೆಷಲ್ ಸ್ಕ್ವಾಡ್ ಎಲ್ಲ ಮಾಡಿದ್ವಿ. ಈಗಲೂ ಕೂಡ ಬೇಕಾದ್ರೆ ಇನ್ನೊಂದು ಸ್ಕ್ವಾಡ್ ಮಾಡಿ ಎಲ್ಲೆಲ್ಲಿ ಅಕ್ರಮ ವಲಸಿಗರಿದ್ದಾರೆ ಅವನ್ನೆಲ್ಲ ತೆಗೆದು ಹೊರಗೆ ಹಾಕುವಂತ ಕೆಲಸ ಮಾಡೋ ಸಭಾಧ್ಯಕ್ಷರೇ. ಮತ್ತೆ ಈ ಬಾಂಗ್ಲಾದವರು ಎಲ್ಲಿಂದ ಬರ್ತಾರೆ ಸಭಾಧ್ಯಕ್ಷರೇ? ನಮ್ಮ ರಾಜ್ಯದ ಪಕ್ಕದಲ್ಲಂತೂ ಇಲ್ಲ. ನಮ್ಮ ರಾಜ್ಯದ ಪಕ್ಕದಲ್ಲಿರೋ ಯಾವುದು ತಮಿಳುನಾಡು, ಕೇರಳ, ಆಂಧ್ರ ಪ್ರದೇಶ, ಗೋವಾ 5-6 ರಾಜ್ಯಗಳಿದೆ. ಇವರೆಲ್ಲ ಎಲ್ಲಿಂದ ಬರ್ತಾರೆ? ಬಾಂಗ್ಲಾ ಎಲ್ಲಿರೋದು ಎಲ್ಲಿ? ಬಾಂಗ್ಲಾ ಪಕ್ಕದ ರಾಜ್ಯಗಳು ಯಾವುದಿದೆ? ಬಿಹಾರ್ ಇದೆ, ವೆಸ್ಟ್ ಬೆಂಗಾಲ್ ಇದೆ, ಇನ್ನು ಬೇರೆ ಬೇರೆ ರಾಜ್ಯಗಳಿದೆ, ಮಧ್ಯದಲ್ಲಿ ಬೇಕಾದಷ್ಟು ರಾಜ್ಯಗಳಿದೆ. ಕೇಂದ್ರ ಸರ್ಕಾರ ಅವ್ರನ್ನ ತಡೆಗಟ್ಟಬೇಕು. ಕೇಂದ್ರ ಸರ್ಕಾರ ತಡೆಗಟ್ಟಬೇಕು ಅವ್ರನ್ನ ಯಾಕೆ ಬಿಟ್ರು ಬಾಂಗ್ಲಾದಿಂದ ನಮ್ಮ ರಾಜ್ಯಕ್ಕೆ? ಈಗ ನಾವಂತೂ ನಮ್ಮ ಸರ್ಕಾರ ಬೇಕಾದ್ರೆ ಒಂದು ಸೆಪರೇಟ್ ಒಂದು ಸ್ಕ್ವಾಡ್ ಮಾಡಿ ಹುಡುಕಿ ಬೇಕಾದ್ರೆ ಅಲ್ಲಿರೋರ್ನೆಲ್ಲ ಆಚೆ ಕಳಿಸುವಂತ ಕೆಲಸ ಮಾಡ್ತೀವಿ ಸಭಾಧ್ಯಕ್ಷ. ಅಧ್ಯಕ್ಷರೇ ಒಂದ್ ನಿಮಿಷ ಕೊಡಿ ನೋಡಿ. ಈಗ ಸಿದ್ದು ಸಾವದಿ ಅವರೇ ಯತ್ನಾಳಿದ್ದಾರೆ. ಯಾರು ಹಿಂದೂ ಕಾರ್ಯಕರ್ತರ ಮೇಲೆ ಈ ವಿಚಾರದಲ್ಲಿ ಯಾವ FIR ಆಗಿಲ್ಲ. ಬೇರೆ ಯಾವುದೋ ಸುಸೈಡ್ ಸಚಿವರೇನು ಈಗ ಒಂದು ಸ್ಪೆಷಲ್ ಟಾಸ್ಕ್ ಫೋರ್ಸ್ ಮಾಡ್ತೀವಿ, ಅವ್ರನ್ನ ಸಿದ್ದು ಸಾವದಿ ಮಾತಾಡಿ. ನೀವು ಯಾಕೆ ಒಂದೇ ಮಿನಿಟ್ ಕಟಕ್ ದೋಣಿ ಬಾ. ಮಾನ್ಯ ಅಧ್ಯಕ್ಷರೇ, ನಾವು ಒಂದೇ ಮಿನಿಟ್ ನಾನು ಮುಗಿಸ್ತೇನೆ. ಮಾನ್ಯ ಸಚಿವರು ಈಗಾಗಲೇ ಭರವಸೆ ಸದನ ಕೊಟ್ಟಿದ್ದಾರೆ. ಅದಕ್ಕಾಗಿನೇ ಒಂದು ಸ್ಪೆಷಲ್ ಸ್ಕ್ವಾಡ್ ಮಾಡಿ ನಾವು ಎಲ್ಲೆಲ್ಲಿ ಅದಾರೆ ಅವ್ರನ್ನ ಅವರ ಶೋಧನೆ ಮಾಡಿ ಅವ್ರನ್ನ ಒದ್ದು ಹೊರಗೆ ಹಾಕುವಂತ ಕೆಲಸ ಮಾಡ್ತೀನಿ ಅಂತಾರೆ. ಅದನ್ನ ನಾನು ಸ್ವಾಗತ ಮಾಡ್ತೇನೆ. ಅದ್ರ ಜೊತೆಗೆ ಇವತ್ತೇನು ಇವನ್ನೆಲ್ಲ ಕರೆದುಕೊಂಡು ಬರುವಂತ ದಲಾಲಿಗಳೇನಿದ್ದಾರೆ, ಅವರು ಶಿವಮೊಗ್ಗದಲ್ಲಿದ್ದಾರೆ, ಹಾಸನದಲ್ಲಿದ್ದಾರೆ, ಕೊಡಗಿನಲ್ಲಿದ್ದಾರೆ, ಚಿಕ್ಕಮಗಳೂರಿನಲ್ಲಿದ್ದಾರೆ. ಸುಮಾರು 10 ಜಿಲ್ಲೆಗಳಲ್ಲಿ ಇವ್ರು ಏನಿದ್ದಾರೆ, ಇವರು ವಾಟ್ಸಪ್ ಮೂಲಕ ಪಶ್ಚಿಮ ಬಂಗಾಳ ಮಾತಾಡೋದಿಲ್ಲ. ಆದರೆ ಮಾನ್ಯ ಸಚಿವರು ಹೇಳಿದ್ರು ನಮ್ಮ ದೇಶದ ಗಡಿಯಿಂದ ಬರ್ತಾ ಇದ್ದಾರೆ. ನಾನು ಯಾವ ಸರ್ಕಾರ, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಡಿಫ್ರೆನ್ಸಿಯೇಷನ್ ಮಾಡೋದಿಲ್ಲ. ಯಾರು ಮಾಡಿದ್ರು ತಪ್ಪೇ. ನಾನು ಮೊದಲು ನನ್ನ ದೇಶ ಸುರಕ್ಷಿತವಾಗಿರ್ಬೇಕಾದ್ರೆ ಈ ದೇಶದ್ರೋಹಿ ಇವರು ಮಾನ್ಯ ಸಚಿವರು ಹೇಳಿದ್ರು ಬಿಹಾರ, ಕೇರಳ, ತಮಿಳು ಅವರೆಂದು ದೇಶದ್ರೋಹಿಗಳಲ್ಲ. ನಮ್ಮ ದೇಶದಲ್ಲಿ ಯಾವುದೇ ಮೂಲ್ಯದಿಂದ ಬಂದರೂ ದುಡಿಲಿಕ್ಕೆ ಬರ್ತಾರೆ. ಆದರೆ ಇವರು ಬರುವಂಥದ್ದು ಅಧ್ಯಕ್ಷರೇ, ಇವೆಲ್ಲ ಭೂಗತ ಏನು ನಮ್ಮ ಭಯೋತ್ಪಾದಕರದಾರ ಅವರ ನಂಟಿನಲ್ಲಿ ಬರೋದ್ರಿಂದ ಇದು ಅಪಾಯ ಇದೆ. ಅದಕ್ಕೆ ಮಾನ್ಯ ಸಚಿವರು ಈಗಾಗಲೇ ಹೇಳಿದ್ದಾರೆ. ನಾವು ವಿನಂತಿ ಮಾಡ್ಕೊತೀನಿ, ಅಂತ ಎಷ್ಟು ಜನನದಾರೆ ಅದಕ್ಕೊಂದು ಸ್ಪೆಷಲ್ ಒಂದು ಪೊಲೀಸ್ ಫೋರ್ಸ್ ಮಾಡಿ ಈ ದೇಶದಿಂದ ಒದ್ದು ಹಾಕುವಂತ ಕೆಲಸ ಅವ್ರು ಮಾಡ್ಬೇಕಂತ ವಿನಂತಿ ಮಾಡ್ಕೊತೀನಿ. ಪೊಲೀಸ್ ಡಿಪಾರ್ಟ್ಮೆಂಟ್ ಟು ಟೇಕ್ ಎ ಡ್ರೈವ್ ಟು ಕ್ಲಿಯರ್ಲಿ ಎಲ್ಲ ರಿಪೋರ್ಟ್ ಮಾಡೋದಕ್ಕೆ 100% ನಾವು ತಗೊಳ್ತೀವಿ. ಪ್ಲಸ್ ಏಜೆಂಟ್ಸ್ ಯಾರಿದ್ದಾರೆ ಇದನ್ನ ಆಚೆಯಿಂದ ಕರ್ಕೊಂಡ್ ಬರ್ತಾರಲ್ಲ ಬಾಂಗ್ಲಾದಿಂದ, ಅವ್ರನ್ನೂ ಕೂಡ ಒದ್ದು ಒಳಗಾಕೋ ಕೆಲಸ ಮಾಡುತ್ತೆ. ಸಿದ್ದು ಅಧ್ಯಕ್ಷರೇ, ಈಗ ಯಾರ್ಯಾರು ಇದ್ರ ಬಗ್ಗೆ ಮಾಹಿತಿ ಕೊಡ್ತಾ ಅವ್ರಿಗೆ ರಕ್ಷಣೆ ಕೊಡಬೇಕು ಮತ್ತು ಅದರ ಪ್ರಕಾರ ಅವ್ರ ಮಾಹಿತಿ ಕೊಟ್ಟಂತವ್ರಿಗೆ ಕಿರುಕುಳ ಕೊಳ್ಳಾರ್ದನೆ ಗುಪ್ತವಾಗಿ ಅವರ ಹೆಸರಿಟ್ಟು ಮಾಡಿದ್ರೆ ಬಹಳಷ್ಟು ಜನ ಅದ್ರ ಬಗ್ಗೆ ಮಾಹಿತಿ ಕೊಡೋರಿದ್ದಾರೆ. ಮಾನ್ಯ ಸಚಿವರು ಅದನ್ನು ಒಂದು ಕೆಲಸ ಮಾಡ್ಬೇಕಂತ ಕೇಳ್ಕೊತೇನೆ. ಮಾಹಿತಿ ಕೊಡ್ಲಿ ಸಭಾಧ್ಯಕ್ಷರೇ, ಆದ್ರೆ ಕಾನೂನು ಕೈಗೆ ತಗೊಳ್ಳೋದು ಅಷ್ಟೇ. ಕರೆಕ್ಟ್.
ವಿಠಲ್ ದೋಣಿ ಬಾ.